ಅಯ್ಯೋ ನನ್ನ ಗಂಡಂಗೆ ಏನಪ್ಪ ಹೇಳೋದು ಇವಾಗ. ಕೇಳ್ತಾನೆ. ಏನಾಯ್ತು ಎತ್ತಾಯ್ತು ಎತ್ತೋಗಿದ್ದೆ ಅಂತ ಹೇಳ್ಬಿಟ್ಟು. ನಿಜ ಹೇಳಿದ್ರೆ ಸಂಸಾರ ಉಳಿಸ್ಕೊಳಕ್ಕಾಗಕ್ಕಿಲ್ಲ. ಏನಾರ ಒಂದೊಂದು ಸುಳ್ಳು ಹೇಳ್ಬಿಡ್ಬೇಕಲ್ಲ. ಏನು ಹೇಳೋದು? ಏನಾರ ಒಂದು ಹೇಳ್ಬೇಕು. ಪಾಪ ನನ್ನ ಗಂಡ ಹಾಲೋಪ ನನ್ನ ಮಗಂಗೆ ನೋಡಿದ್ರೆ ನೋಡಿದ್ರೆ ನನ್ನ ಗಂಡ ಇನ್ನು ಎಷ್ಟು ವಾಸಿ ಅನ್ನಿಸ್ತದೆ. ಲವ್ವರಲ್ಲ ಅವನು, ಮಾನಿಯಾಳ ನನ್ನ ಮಗ, ಪಿಸಾಚಿ ನನ್ನ ಮಗ ಅವನು. ಹೋಗಿ ಅವನು ನಮ್ಮ ಕಣ್ಣ ಸಂಸಾರ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ನಲ್ಲ. ಜಯಮ್ಮ ನಿಂಗೆ ಏನೇ ಮುಚ್ಕೊಂಡಿದ್ದು ಅಡ್ರೊಗ. ಈಗ ಹೋಗು ಗಂಡನ ತಗೋಬಿಟ್ಟು ಕೈಯೋ ಕಾಲು ಇಟ್ಕೊಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಸಂಸಾರ ಉಳಿಸ್ಕೋಬೇಕು ಇವಾಗ ನಾನು. ಜಯಮ್ಮ ಜಯಮ್ಮ ಲೇ ಮನಿಯಾಳ್ ಜಯಮ್ಮ, ಬಿಲ್ಡಪ್ ಜಯಮ್ಮ, ಎಲ್ಲಿ ಆಳ್ ಬಿದ್ದೋಗಿದ್ದೆ ನೀನು ಬಿಲ್ಡಪ್ ಜಯಮ್ಮ. ನನಗಂತೂ ಕಾದು 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 ನಿನ್ನ ಸಾಕಾಯ್ತಲ್ಲ, ಹುಡುಕಿ ಸಾಕಾಯ್ತು. ಫೋನ್ 50 ಫೋನ್ ಮಾಡಿದೀವಿ, ಯಾರು ಫೋನ್ ಎತ್ತುತ್ತಾ ಇಲ್ಲ. ಈಗ ನೋಡ್ರೆ ಸುಚ್ಚುಡಪ್ಪು ನಮಗೂ ಕಾದು 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 ಸಾಕಾಯ್ತು. ಎಲ್ಲೋಗಿದ್ದೆ ಜಯಮ್ಮ? ಅಯ್ಯೋ ನನಗೇನೋ ತಲೆ ಕೆಟ್ಟಿತ್ತು ಬಿಡು. ಯಾಕೋ ನನ್ನ ಗಂಡನ ಮೇಲೆ ಕೋಪ ಬಂದ್ಬಿಟ್ಟಿತ್ತ. ನಾನು ಅದಕ್ಕೆ ಇವನ ಜೊತೆ ಯಾಕಿರಬೇಕು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ. ನಾನಂತೂ ಸಿಟ್ಟು ಬಂದ್ಬಿಟ್ಟು ಈಗೆಲ್ಲ ಅರ್ಥ ಆಯಿತು ಜೀವನದಾಗೆ. ಎಲ್ಲಿ ಏನು ನಮ್ಗೆ ಒಳ್ಳೇದು ಏನು ನಮಗೆ ಕೆಟ್ಟದು ಅಂತ ಇವಾಗ ಗೊತ್ತಾಯ್ತು. ಅದಕ್ಕೆ ಹೊಂಟು ಬಂದೆ. ಅಯ್ಯ ನೀ ಸರಿಯಾ ಟೈಮ್ಗೆ ಹೆಂಗೆ ಬಂದಿದ್ಯಾ ಜಯಮ್ಮ. ನೀನು ಏನಾರ ಹೊಸಿ ಏನಾರ ಲೇಟಾಗಿ ಬಂದ್ಬಿಟ್ಟಿದ್ರೆ ನಿನ್ನ ಕತೆ ಅಪ್ಪಚ್ಚಿ ಆಗ್ಬಿಟ್ರೆ ಜೀವನ ಏನ್ಯ. ನಿನ್ನ ಗಂಡ ಆಗ್ಲೇನಿಯಾ 2ನೇ ಮದುವೆ ತಯಾರಿ ಮಾಡ್ಕೊತಾವನಿ. ಯಾರೋ ರಂಗಮ್ಮ ಅಂತ ಹೇಳ್ಬಿಟ್ಟಂತೆ ಅವಳನ್ನ ಮದುವೆ ಮಾಡ್ಕೊಳಕ್ಕಾಗ್ಲೇನಿಯಾ ಎಲ್ಲ ತಯಾರಿನೂ ನಡೆಸ್ತಾವನಿ. ಇದೇನೇ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದೀಯನೇ? ಸುಳ್ಳು ಹೇಳ್ಬಿಟ್ಟು ನಾನೇನು ಇದು ಮಾಡ್ಕೊಳ್ಳಿ ಹೇಳು. ನಾನು ನಿಜನೇ ನೀ ಹೇಳ್ತಾ ಇವನಿ ಕಡ್ಲೆ. ಫಸ್ಟ್ ಮನೆಗೋಗಿ ಅವಣ್ಣ ಇನ್ನು ಕೈ ಕಾಲಿಗೆ ಬಿದ್ದುಬಿಟ್ಟು ಏನೋ ಒಂದು ಕ್ಷಮೆ ಕೇಳು. ಇಲ್ಲ ಅಂತ ಹೇಳಿದ್ರೆ ಇನ್ನಿನ ಸಂಸಾರ ಹಾಳಾಗೋಯ್ತದೆ. ನೀನು ಏನು ಮಾಡ್ದೆ ಏನು ಬಿಟ್ಟು ನಾನೇನು ಕೇಳೋಕ್ಕಿಲ್ಲ, ಯಾಕೋದೆ ಅಂತಲೂ ಕೇಳೋಕ್ಕಿಲ್ಲ. ಸಂಸಾರ ಒಂದು ಫ್ರೆಂಡಾಗಿ ಹೇಳ್ತಾ ಇವನಿ. ಸಂಸಾರ ಉಳಿಸ್ಕೋಬೇಕು ಅಂತಂದರೆ ನೀನು ಏನಾರ ಒಂದು ಮಾಡಲೇಬೇಕು. ಅಯ್ಯೋ ನೀ ನನ್ನ ಗಂಡ ಇನ್ನೊಂದು ಮದುವೆ ಕೊಟ್ಬಿಟ್ಟವನ. ಅಯ್ಯೋ ಶಿವನಿ, ಹಿರೇ ಸರಜಿ ಹೋಗ್ಬಿಟ್ಟು ಫಸ್ಟು ನನ್ನ ಗಂಡನ ಕೈಯ ಕಾಲ ಇಟ್ಕೊಬಿಡ್ತೀನಿ ರೇ. ಹುನಿ ಏನನ ಬೈದ್ರು ಬಡಿದ್ರು ಸಹಿಸ್ಕೊಂಡು ಸಂಸಾರ ಉಳಿಸ್ಕ. ಆಯಿತು ರೀ 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 ರೀ. ಯಾಕೆ ಬಂದೆ ಇಲ್ಲಿಗೆ? ಎಲ್ಲೋ ಹೊಂಟೋಗಿದ್ದಲ್ಲ, ಯಾರ್ದು ಜಾತಿನ ಹೊಂಟೋಗ್ಬಿಟ್ಟಿದಂತಲ್ಲ, ಹೋಗೋದ್ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಇಲ್ಲಿಗೆ? ಲೋಪರ್ ತಕ ಬಂದು ಹೋಗ್. ಒಂದು ಕ್ಷಣ ನಮ್ಮ ಮನೆ ನಿಂತ್ಕೊಬೇಡ, ಒಯ್ತಾ ಇರ್ಬೇಕು ಸುಮ್ಕೇನೆ ನೀನು. ನಿನಗಿಲ್ಲ ಅಂತಂದ್ರೆ ನೀನು ನೋಡು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಂತ್ಕೊಬೇಡ. ಹೋಗ್ಬೇಡ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಲ್ದೆ ನೀನು. ಅಲ್ಲಿ ಎತ್ತಾಗೋ ಬ್ಯಾಗ್ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಂತಲ್ಲ. ಎಲ್ಲಿಗೆ ಹೋಗಿದ್ದೆ ರೀ? ನಾನೇನು ತೆಪ್ಪು ಕೆಲಸ ಮಾಡೋಕೆ ಹೋಗಿರಲಿಲ್ಲ ರೀ. ಅಲ್ಲ ನಾಳೆ ಫ್ರೆಂಡ್ ಸಿಕ್ಕಿದ್ಲು ಅಷ್ಟೇನಿಯ, ಅವ್ರ ಜೊತೆ ಮಾತಾಡ್ಸೋಣ ಅಂತ ಹೋದೆ ರೀ. ಅಷ್ಟಾಗಿ ಇವರೆಲ್ಲ ನಾನು ಬಿಟ್ಬಿಟ್ಟು ಬಂದ್ಬಿಟ್ರು. ನನಗೆ ಬಸ್ಗೆ ಸೇರ ಹುಡುಕಬಿಟ್ಟು ಬರೋಷ್ಟೊತ್ತಿಗೆ ತಡ ಆಯ್ತು ರೀ. ಅಷ್ಟೇನಿಯ ನನಗೆ ಕ್ಷಮಿಸ್ಬಿಡಿ. ನಿನ್ನ ಕ್ಷಮಿಸದ ಕ್ಷಮಿಸಕ್ಕಿಲ್ವೇ? ನಾನೇನಾರ ತಪ್ಪು ಮಾಡಿದ್ರೆ ಬಟ್ಟೆ ಒಗ್ದಂಗೆ ಹೋಗಿತೀಯ ನೀನು? ನಾನೇನು ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸಕ್ಕಿಲ್ಲ. ನೋಡು ನಿನ್ನ ಪಾಡು ನೀನು ನೋಡ್ಕೊಂಡು ನಿನ್ನ ಜೀವನ ನೀನು ನೋಡ್ಕ, ನನ್ನ ಜೀವನ ನೋಡ್ಕೊತೀನಿ. ನನಗೂ ನಿಂತು ಆಗಿ ಅಣಗಿ ನನ್ನ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ಈ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ. ಇವಳೆ ನೀರೇನು ಮಸ್ಕ ಹೊಡಿತಾವಳಲ್ಲ. ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ. ಭೂಮಿಯೇ ಬಿರಿಯಲಿ ಗಗನವೇ ನಡುಗಲೇ, ಸಾಗರ ಕೆರಳಲಿ ತರೆಗಳು ಉರುಳಲಿ. ಬಿಡೆನು ನಿನ್ನ ಪಾದ ರೀ, ಬಿಡೆನು ನಿಮ್ಮ ಪಾದ, ಬಿಡೆನು ನಿಮ್ಮ ಪಾದ ರೀ, ಬಿಡೆನು ನಿಮ್ಮ ಪಾದ. ಎಸ್ಕೇಪ್. ಗಂಡನ್ನ ಹೊಲಿಸ್ಕೊಳ್ಳೋದು ಒಂದು ಕಲೆ ಜೇಮ. ಬಿಡ್ಬೇಡ್ವೆ, ಗಂಡನ ಮಾತ್ರ ಬಿಡ್ಬೇಡ. ಅವನ್ನ ನೀನು ಹೊಲಿಸ್ಕೊಂಡ್ಲೇಬೇಕು. ಬಾ ಹೋಗ್ಬಿಟ್ಟು ಹೊಲಿಸ್ಕೊಳ್ಳೋಣ. ಬ್ಯಾರೆ ದಾರಿ ಇಲ್ಲಲ್ವಾ? ಆ ಮಂಗ್ಯ ನನ್ನ ಮಗನ ಜೊತೆ ಹೋಗ್ಬಿಟ್ಟು ಏನೆಲ್ಲ ಕಷ್ಟ ಅನ್ಬೋಸ್ಬಿಟ್ಟೆ ಹೇಳು. ಬೇಕಿತ್ತ ನನಗೆ? ಅಯ್ಯೋ ಬೇಕಿತ್ತ? ಬಾ ಫಸ್ಟ್ ಹೋಗೋಣ ಇವಾಗ. ಚಂದ್ರನ ತಂಗಿ ಮಗ, ಇಂದ್ರನ ದತ್ತು ಮಗ, ಪ್ರೀತಿಗೆ ಸ್ವಂತ ಮಗ ನನ್ನ ಗಂಡ ರೀ. ನಿಮ್ಮಂತ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ರೀ. ಹೊಡಿರಿ ಬಿಡಿರಿ ಏನಾರ ಮಾಡ್ರಿ, ಆದರೆ ನಿಮ್ಮ ಥರ ಗಂಡ ಪಡೆಯೋಕ್ಕೆ 7 ಜನ್ಮದೂ ಪುಣ್ಯ ಮಾಡಿರ್ಬೇಕು ರೀ. ನಿಜವಾಗೂ ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲಿಲ್ಲ ರೀ. ಹೋಗಿದ್ದ ಯಾಕೋ ನನಗೆ ನೀವು ಬಡಿದ್ರು ನನಗೇನು ಬೇಜಾರಾಗಲಿಲ್ಲ. ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಿಲ್ಲ ಅಂತ ಅನ್ನಿಸ್ತು ಮನಸ್ಸೊಳಗಡೆ. ಹಂಗೇನೇ ಸರ್ರ ಅಂತ ಹೇಳ್ಬಿಟ್ಟು ಹಂಗೇನೇ ಓಡ್ ಬಂದ್ಬಿಟ್ಟೆ ರೀ. ನಿಮ್ಮನ್ನು ಬಿಟ್ಬಿಟ್ಟು ನನ್ನ ಕೈಲಿ ಒಂದು ಕ್ಷಣನೂ ಇರೋಕ್ಕಾಗಲ್ಲ ರೀ. ನೋಡಿ ಕ್ಷಮಿಸ್ಬಿಡಿ, ತಪ್ಪು ಮಾಡೋದೆಲ್ಲ ಕ್ಷಮಿಸ್ಬಿಡಿ. ನಿಮ್ಮನ್ನು ಬಿಟ್ಬಿಟ್ರೆ ನನಗೆ ಯಾರು ಕಿತ್ತಾಡೋಕ್ಕೆ ಹೊಡೆದಾಡೋಕ್ಕೆ ಹೇಳಿ ನೀವೇ ನೀನು. ನನಗೆ ಏನಿದ್ರು ನೀವೇ ಅಲ್ಲ. ನಿಮ್ಮನ್ನು ಬಿಟ್ರೆ ನನಗೆ ಬೇರೆ ಏನೂ ಇಲ್ಲ. ಯಾಕಿದು ಈ ರೇಂಜು ಪೂಸಿ ಹೊಡಿತಾವಳಲ್ಲ? ಅಂಥದ್ದೇನಾಯಿತು ಅಂತ ನಾನು ಹೆಂಗೋ ರಂಗಮ್ಮನ ಮದುವೆ ಮಾಡ್ಕೊಂಡು ಸೆಟ್ಲಾಗ ಅನ್ಕೊಂಡ್ರೆ ಇವಳು ಯಾಕೆ ಮದುವೆ ವಾಕರ್ಸ್ಕೊಬಿಟ್ಲು ಅಂತ ಗೊತ್ತಾಯ್ತಿಲ್ವಲ್ಲ. ಏನೂ ಅರ್ಥನೇ ಆಯ್ತಿಲ್ಲ ರೀ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ನಿಮ್ಮನ್ನು ಮಾತ್ರ ಬಿಡಕ್ಕಿಲ್ಲ ರೀ. ರೀ ಮಹಾರಾಜ ರಾಜನೂ ಇವನು, ಮನ ಬೆಳಗ ಸೂರ್ಯನೂ ಇವನು, ಅಪರೂಪ ಗುಣದವ ಪದಗಳಿಗೆ ಸಿಗದವ. ಎಲ್ಲೆಲ್ಲಿ ನೋಡಲಿ ನಿಮ್ಮನ್ನೇ ಕಾಣುವೆ, ಮನದಲ್ಲಿ
ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹೋಗುವೆ. ನಿಲ್ಸೆ, ಸಾಕು ನಿಲ್ಸೆ. ಏನು ಅಂತ ಹೇಳ್ಬಿಟ್ಟು ನೀನು ಒದರ್ಸಿದ್ಯಾ ಆಡ. ಓಹೋ, ಇಷ್ಟು ದಿನ ಇಲ್ದಿದ್ದು ಇವಾಗ ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕೊಳ್ಳಲೇ. ಹ್ಮ್. ರೀ, ನಿಮ್ಮನ್ನ ಬಿಟ್ಬಿಟ್ಟು ನಾನು ಇರಕ್ಕಿಲ್ಲ ರೀ. ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ ರೀ. ನಿಮ್ಮನ್ನ ಬಿಟ್ಟು ನಾನು ಒಂದಿನ ಇದ್ದೇನೆ. ಏನು ಗಂಡ ಹೆಂಡ್ರು ಜಗಳ ಉಂಡು ಮಲ್ಕಣ ತನಕ ಅಂತ ಹೇಳ್ಬಿಟ್ಟು ಹಿಂಗೆ ಬೋತದೆ ಹಂಗೆ ಹೋಯ್ತದೆ. ನೀವೇ ಎಲ್ಲನೂ ಹಿಂಗೆ ಮುನ್ಸ್ಕೊಬಿಟ್ರೆ ಆಯ್ತದೆ. ನಿಮ್ಮನ್ನ ಬಿಡ್ತಾನೆ ನಾನು ಎಲ್ಲಿಗೆ ಹೋಗ್ಲಿ ನೀವೇ ಹೇಳಿ. ನೀವೇ ನನ್ನ ಜೀವ, ನೀವೇ ನನ್ನ ಪಿರಾಣ ಆಗಿರ್ಬೇಕಾರೆ ನಿಮ್ಮನ್ನ ಬಿಟ್ಬಿಡ್ತಾನೆ ನಾನು ಎಲ್ಲಾರ ಹೋಗೋಕ್ಕಾಯ್ತದ? ನೋಡಿ, ನೀವೇನಾರ ಹೇಳ್ಕೊಳ್ಳಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಿಲ್ಲ ಅಷ್ಟೇ. ನೀನಿಯ ಹೊಡೆದ್ರು ಬಡಿದ್ರು ನಿಮ್ಮ ಜೊತೆ ನೀನಿಯ. ಇದೇನೇ ಟ್ರಿಪ್ ಹೋಗಿ ಬಂದ್ಮೇಲೆ ಈ ಪಟ್ಟಿ ಬದಲಾಗ್ಬಿಟ್ಟಿದೆಯಲ್ಲ. ಏನು ಇಷ್ಟು ದಿನ ಹೆಂಗಂದ್ರೆ ಹಂಗೆ ಆಡ್ತಿದ್ದಲ್ಲ, ಈಗ ಟ್ರಿಪ್ ಹೋಗಿ ಬಂದ್ಬಿಟ್ಟೇನು ಬೂದಿ ಬಂದ್ಬಿಡ್ತಾ ನಿಂಗೆ? ಹೆಂಗೆ ಸಿಕ್ಕರಂಗೆ ಮಾತಾಡ್ಕೊಂಡು ಹಿಂಗಿದೆಯಲ್ಲ. ಯಾರನ್ನೆಲ್ಲ ನೋಡಿದ್ಮೇಲೆ ನನ್ನ ಗಂಡ ಎಷ್ಟೊಳೇನೋ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ರೀ. ಈ ವರ್ಷ ನನಗೆ ನಿಮ್ಮ ಬೆಲೆ ಗೊತ್ತಾಗಿರಲಿಲ್ಲ. ಇವಾಗ ನಿಮ್ಮ ಬೆಲೆ ಎಲ್ಲ ಗೊತ್ತಾಗ್ಬಿಡ್ತು ರೀ. ನಿಮಗೆ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಿಲ್ಲ. ನೀವೇ ನಂಗೆ ಎಲ್ಲ ನಿಮ್ಮನ್ನು ಬಿಟ್ರೆ ಬೇರೆ ಏನೂ ಇಲ್ಲ ನನಗಂತೂ. ಜೊತೆಯಾಗಿ ನೀನು ಏನು 100 ವರ್ಷ ಹಿಂಗಿರನ್ನ ರೀ. ಸೇಮ ಏನೇ ಹೊಡೆದಾಡು ಬಡ್ದಾಡು, ನನಗೂ ನೀನು ಬಿಟ್ಬಿಟ್ರಾಕಾಯ್ತದ ಏನು? ಏನ್ರಿಲ್ಲ ಸಿಟಿಗೆ ಹೆಂಗೆ ಹೆಂಗೋ ಆಡ್ಬಿಟ್ಟೆ. ಕ್ಷಮಿಸ್ಬಿಡು ನನ್ನೂ. ನಿನಗೆ ನನ್ನ ಮೇಲೆ ಎಷ್ಟೊಂದು ಪಿರುತಿ ಐತೆ ಅಂತ ಇವಾಗ ಗೊತ್ತಾಯ್ತಾಯ್ತು ನನಗೆ. ಸುಮ್ಕೆ ನನ್ನ ಮೇಲೆ ತಮಾಸೆ ಕಿತ್ತಾಡ್ಕತಿ ಅಲ್ವಾ ನೀನು? ಬರೀ ಕಿತ್ತಾಡೋದೇ ನಿನಗೆ ಕೆಲಸ ನಿನಗಂತೂ. ಅದು ಬಿಟ್ರೆ ಬೇರೆ ಏನೂ ಇಲ್ವಲ್ಲ. ಟ್ರಿಪ್ಪು ಹೋಗ್ಬೇಡ ಅಂತ ಹೇಳಿದ್ದು ನಮ್ಮವ್ರು ಯಾರೋ ಗೊತ್ತಿದ್ರು ನೆಂಟರು, ಅದಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಅಷ್ಟೇ. ನೀನು ಅಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಡೋದಲ್ಲ. ಫೋನ್ ಏನು ಮಾಡಿದೆ? ಫೋನ್ ಎತ್ತದಲ್ವ ನೀನು? ರೀ, ಫೋನ ಬಟ್ಟೆ ಒಳಗಡೆ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ನ. ಫೋನೇ ಸಿಗ್ಲಿಲ್ಲ ನನಗೆ. ತಿರುಗೊಂದು ಕಿತ್ತ ಫೋನ್ ಸಿಕ್ತು, ನೋಡಿದ್ರೆ ಚಾರ್ಜೇ ಮುಗ್ದೋಗ್ಬಿಟ್ಟಿತ್ತು. ಎಲ್ಲ ಕಳನಿ ಚಾರ್ಜ ನೀವೇ ಹೇಳಿ. ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡು ತಿಳ್ಕೊಳಕ್ಕೆ ಹೋಗ್ಬೇಡಿ ನನ್ನ ಬಗ್ಗೆ, ಸರಿನಾ? ಬನ್ನಿ, ಇವತ್ತು ಹೋಗ್ಬಿಟ್ಟು ಕೋಳಿ ತಗೊಬಿಟ್ಟು ಬನ್ನಿ. ಕೋಳಿ ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಕೊಡ್ತೀನಿ, ತಿನ್ನನಿ ಇಬ್ರುನುವೆ. ಅಪ್ಪ, ಈಗ ನನಗೂ ಸಮಾಧಾನ ಆಯ್ತು ಸೇಮ. ನೀನು ಬಂದಮೇಲೆ ಯಪ್ಪ ಯಪ್ಪ ಯಪ್ಪ. ಊರು ಜನ ಎಲ್ಲ ಹೆಂಗೆ ಅನ್ಕೊತಾ ಇದ್ರು. ಆದರೆ ನಾನು ಎಂಟ್ರೇನು ಅಂತ ನನಗೆ ಗೊತ್ತಿಲ್ವಾ? ನಾನು ಎಂಟ್ರ ನನ್ನ ಮೇಲೆ ಇಷ್ಟು ಬಿರುತಿ ಅಂತ ಗೊತ್ತಿಲ್ವಾ? ನಡಿಯ ಚೇಮ, ಕೋಳಿ ತಗೊಬಿಟ್ಟು ಬರ್ತೀನಿ. ಆರಿ ನಡಿ, ಮಸಾಲೆ ಯಾರಿ. ಇವತ್ತೇನೋ ನನಗೆ ಶಾನೆ ಖುಷಿಯಾಗಿ ಕಾಣಿಸ್ತಿದ್ಯಾ? ಒಂಥರ ಕಾಣಿಸ್ತೀನಿ ನನಗಂತೂ. ನೀನು ನೋಡ್ತಾ ಇದ್ರೆ ನೀವು ಒಂಥರ ಖುಷಿ ಆಯ್ತದೆ. ಇನ್ನೊಂದ್ಸಲ ಕೇಳ್ತಾ ಇವ್ನಿ ರೀ, ಸಮಸ್ಬಿಡಿ. ನನ್ನ ತೆಪ್ಪಾಯ್ತು ರೀ, ನಂದು ತೆಪ್ಪಾಯ್ತು, ಸಮಸ್ಬಿಡಿ. ಏನೋ ಮಾಡೋಕ್ಕೋಗಿ ಏನೋ ಆಗೋಗ್ಬಿಟ್ಟೈತೆ. ಹೆಂಗೆಂಗೋ ಆರ ಗೊತ್ತಿಲ್ದಂಗೆ ತೆಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಹೋಗಿ ಕೋಳಿ ತಗೊಬಿಟ್ಟು ಬಾ, ಹೋಗಿ. ಮಸಾಲೆಗೆಲ್ಲ ರೆಡಿ ಮಾಡ್ಕೊತೀನಿ, ಆಡ್ಕೊತೀನಿ. ಸರಿ ಸರಿ. ಗಂಡಸುವರ ಕಡೆ ಹೊರಟಾಗ ಎಲ್ಲಿಗೆ ಅಂತ ಏನು ಕೇಳಬಾರದು. ಹೆಂಗಸು ಒಳಗಡೆ ಕರೆದಾಗ ಯಾಕಂತ ಗಂಡು ಕೇಳಬಾರದು. ಯಪ್ಪ ದೇವ್ರೆ, ಕೊನೆಗೂ ನನ್ನ ಗಂಡನ ಹೆಂಗೋ ಮಾಡಿ ಹಂಗೋ ಹಿಂಗೋ ಮಾಡಿ ಸದ್ಯ ಹೆಂಗೋ ಬುಟ್ಟಿಗೆ ಹಾಕೊಂಡೆ. ಇಲ್ಲ ಅಂತ ಹೇಳಿದ್ರೆ ನನ್ನ ಜನ್ಮ ಇವತ್ತು ಮುಗ್ದು ಹೋಗ್ಬಿಡೋದು. ಅಪ್ಪ ದೇವ್ರೆ, ತುಂಬ ಥ್ಯಾಂಕ್ಸ್ ಕಣಪ್ಪ. ಇಷ್ಟಾದ್ರೂ ಸದ್ಯ ನನ್ನ ಗಂಡನ ನನಗೆ ವಾಪಸ್ ಕೊಟ್ಬಿಟ್ಟಲ್ಲ, ಅಷ್ಟೇ ಸಾಕು. ಅವಳು ರಂಗಮ್ಮ ಗಿಂಗಮ್ಮ. ಯಪ್ಪ ಸದ್ಯ ನನ್ನ ಗಂಡನ ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ ಬಿಡು. ಹೀಗೆ ಸಮಾಧಾನ ಆಯಿತು. ಯಪ್ಪ, ಯಾಲಗೋರು ಬೇಡ, ಏನನ್ನೋದು ಬೇಡ, ಸವಾಸನೆ ನೀಯ ಬೇಡ. ಆರಾಮಾಗಿದ್ದು ಬಿಡೋಣ, ಯಾರ ಸವಾಸನೂ ಬೇಡ. ಏನರಪ್ಪ, ನಾವಿಕ್ಕ ಒಂದೇ ಒಂದು ತಪ್ಪಿ ಹೆಜ್ಜೆ ಇಡೀ ನಮ್ಮ ಜೀವನ ಏನಿಯ ಸುಟ್ಟು ಭಸ್ಮ ಮಾಡೋಗ್ಬಿಡ್ತದೆ, ಗೊತ್ತಾ? ನೋಡಿ, ನಾನು ನೋಡ್ಬಿಟ್ಟು ಕಲ್ತ್ಕೊಬಿಡಿ. ಏನೋ ಅದೃಷ್ಟ ಸಂದಾಕಿತ್ತು, ಎಸ್ಕೇಪ್ ಆಗ್ಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ಒಂದು ತಪ್ಪೆಜ್ಜೆ ಇಟ್ಬಿಟ್ರೆ ಹಿಂದೆ 30 ವರ್ಷ, ಮುಂದದ 30 ವರ್ಷ ಎಲ್ಲನೂ ಸೇರ್ಬಿಟ್ಟು ಒಂದೇ ಕಿತ್ತಾನೆ ನೀ ಅಟಂಬಂಬು ಡಮ್ಮಂದಂಗೆ ಡಮ್ಮಂದು ಬಿಡ್ತದೆ ಕಣ್ರಪ್ಪ. ಏನಾರ ನೀವು ಮಾಡ್ಬೇಕಾರೆ, ಏನಾರು ಕೆಟ್ಟ ಕೆಲಸ ಮಾಡ್ಬೇಕಾರೆ 100 ಕಿತ್ತ ಯೋಚನೆ ಮಾಡ್ಬಿಟ್ಟು ಮಾಡಿ. ಇದೇ ಈ ಕಥೆಯ ಸಂದೇಶ, ಸರಿನಾ?